ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜುಲೈ ತಿಂಗಳ ಕರೆಂಟ್ ಬಿಲ್ಲಲ್ಲಿ ಕೆಲವು ಹೊಸ ಬದಲಾವಣೆನ ಮಾಡಿದ್ದಾರೆ. ಅಂದರೆ ಗೃಹಜ್ಯೋತಿ ಪರಿಷ್ಕರಣೆ ಮಾಡ್ತಿದ್ದಾರೆ. ಇದ್ರ ಬೆನ್ನಲ್ಲೇ ಈಗ ಜುಲೈ ತಿಂಗಳ ಕರೆಂಟ್ ಬಿಲ್ಲಲ್ಲಿ ಕೆಲವು ಬದಲಾವಣೆನ ಮಾಡಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಆಗ್ತಾಯಿದೆ ಜುಲೈ 1ನೇ ತಾರೀಕಿಂದನೇ. ನಿಮಗೂ ಕೂಡ ಗೊತ್ತಿದೆ, ಇಸ್ಕಾಂನ ಅಧಿಕಾರಿಗಳು ಮನೆ ಮನೆಗೆ ಬಂದು ಮೀಟರ್ನ ಚೆಕ್ ಮಾಡ್ತಾ ಇದ್ದಾರೆ. ಹಾಗೆ ದಾಖಲೆಗಳನ್ನ ತಗೊಂಡು ಅಲ್ಲೇ ಸ್ಪಾಟ್ ವೆರಿಫಿಕೇಷನ್ನ ಮಾಡ್ತಿದ್ದಾರೆ. ನೀವುಗಳು ಕೂಡ ಪ್ರತಿಯೊಂದು ಡಾಕ್ಯುಮೆಂಟ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ. ನಿಮ್ಮ ವೋಟರ್ ಐ ಡಿ ಆಗಿರ್ಬೋದು, ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಹಾಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ. ನೀವೇನಾದರೂ ರೆಂಟಲ್ಲಿದ್ದೀರಾ, ಮನೆ ಬಾಡಿಗೆಲಿದ್ದೀರಾ ಅಂತಂದರೆ ರೆಂಟ್ ಅಗ್ರಿಮೆಂಟ್ ಆಗಿರ್ಬೋದು, ಅಥವಾ ನೀವೇನಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಬಂದೇ ಬರ್ತಾರೆ ಎಲ್ಲರ ಮನೆಗೂ ಕೂಡ. ಅವ್ರು ಬಂದಾಗ ಎಲ್ಲ ಹುಡ್ಕೋದಕ್ಕಿಂತ ಬರ್ತಾರೆ ಅಂತ ಗೊತ್ತಿರುತ್ತಲ್ಲ. ಎನಿವೇಸ್ ನೀವು ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಲಾಸ್ಟ್ ಮೂಮೆಂಟ್ ಟೆನ್ಷನ್ ಆಗಲ್ಲ. ಸೊ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಅಕಸ್ಮಾತ್ ವಿಡಿಯೋ ನೋಡ್ತಿರೋರಲ್ಲಿ ಯಾರ ಮನೆಗಾರು ಬಂದು ಅಧಿಕಾರಿಗಳು ಪರಿಷ್ಕರಣೆ ಆಗಿದೆ ಅಂತಂದರೆ ನನಗೆ ಕಮೆಂಟ್ ಮಾಡಿ. ನೀವು ಯಾವ ಪ್ಲೇಸಿಂದ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಎಷ್ಟು ಜನದ ಮನೇಲಿ ಆಲ್ರೆಡಿ ಬಂದು ಪರಿಶೀಲನೆ ಆಗೋಗಿದೆ ಅನ್ನೋದು ಕೂಡ ಅಪ್ಡೇಟ್ ಸಿಗುತ್ತೆ. ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಏನಪ್ಪ ಜುಲೈ ತಿಂಗಳು ಕರೆಂಟ್ ಬಿಲ್ಲಲ್ಲಿ ಚೇಂಜಸ್ ಆಗಿರೋದು ಅಂತಂದರೆ, ಇವಾಗ ಎನಿವೇಸ್ ಪರಿಷ್ಕರಣೆ ಮಾಡ್ತಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಬಂದು ಮೀಟರ್ ರೀಡಿಂಗ್ನ ತೊಗೊಂಡು ದಾಖಲೆ ಎಲ್ಲ ಪರಿಶೀಲನೆ ಮಾಡ್ತಿರೋದ್ರಿಂದ ಈ ತಿಂಗಳು ಬಿಲ್ಲಲ್ಲಿ, ಅಂದರೆ ಜುಲೈ ತಿಂಗಳು ಬಿಲ್ಲು ನಿಮಗೆ ಲಾಸ್ಟ್ 3 ಮಂತ್ಸಿಂದು ನೀವೇನು ಕರೆಂಟ್ ಯೂಸ್ ಮಾಡಿರ್ತೀರ ಅದ್ರ ಆವ್ರೇಜ್ ಮಾಡಿ ನಿಮಗೆ ಬಿಲ್ ಕೊಡ್ತಾರಂತೆ. ಅಂದರೆ ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳದ್ದು ನಿಮ್ದು ಕರೆಂಟ್ ಬಿಲ್ ಏನಿರುತ್ತೆ 3 ತಿಂಗಳದ್ದು ಆವ್ರೇಜ್ ಮಾಡಿ ಈ ತಿಂಗಳು ಕರೆಂಟ್ ಬಿಲ್ ಕೊಡ್ತಾರಂತೆ. ಅಂದರೆ ಪ್ರತಿ ಸತಿ ನಿಮ್ಮದು ಮೀಟರ್ ರೀಡಿಂಗ್ನ ತೊಗೊಂಡು ನೀವೆಷ್ಟು ಯೂನಿಟ್ಸ್ ಯೂಸ್ ಮಾಡಿದ್ದೀರಾ ಅಂತ ಮೇಲೆ ನಿಮಗೆ ಎಷ್ಟು ಯೂನಿಟ್ಸ್ ಯೂಸ್ ಮಾಡಿದ್ದೀರಾ ಅನ್ನೋ ಆಧಾರದ ಮೇಲೆ ನಿಮಗೆ ಕರೆಂಟ್ ಬಿಲ್ ಕೊಡ್ತಾಯಿದ್ರು. ಬಟ್ ಈ ಸತಿ ಪರಿಶೀಲನೆ ಆಗ್ತಾಯಿದೆ, ಪರಿಷ್ಕರಣೆ ಆಗ್ತಾಯಿದೆ ಅಂದ್ಬಿಟ್ಟು ನಿಮಗೆ ಲಾಸ್ಟ್ 3 ಮಂತ್ಸಿಂದು ನೀವೇನು ಕರೆಂಟ್ ಯೂನಿಟ್ಸ್ ಯೂಸ್ ಮಾಡಿರ್ತೀರ ಅದ್ರ ಆವ್ರೇಜ್ನ ಕೊಡ್ತೀವಿ ಅಂದ್ಬಿಟ್ಟು ಅಧಿಕಾರಿಗಳಿಂದ ಮಾಹಿತಿ ಬಂದಿರೋದು. ಈ ಜುಲೈ ತಿಂಗಳಲ್ಲಿ ಇದು ಅಪ್ಲೈ ಆಗುತ್ತೆ. ಹೋಪ್ಫುಲಿ ಈ ತಿಂಗಳಲ್ಲೇ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮುಗಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಈಗ ಹೊಸ CM ಬದಲಾವಣೆ ಆದಾಗಿಂದ ಜಾಸ್ತಿ ಎಲ್ಲ ಕಡೆ ಓಡಾಡ್ತಿರೋದೇ ಗ್ಯಾರಂಟಿ ಯೋಜನೆ ಬಗ್ಗೆ. SIR ಬೇರೆ ಆಗ್ತಾಯಿದೆ, ಅದು ಕೂಡ ಈ ತಿಂಗಳ ಎಂಡಲ್ಲಿ ಮುಗಿಯುತ್ತೆ. ಐ ಹೋಪ್ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಕೂಡ ಈ ತಿಂಗಳಲ್ಲೇ ಮುಗಿಯುತ್ತೆ ಅಂದ್ಕೊಂಡಿದ್ದೀನಿ. ಇನ್ನು ಗೃಹಜ್ಯೋತಿ ಯೋಜನೆದು ಕೂಡ ಮಾಡ್ತೀವಿ ಇನ್ನು 2-3 ದಿನದಲ್ಲಿ 2-3 ದಿವಸದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಯಾವ ರೀತಿ ಮಾಡ್ತೀವಿ ಏನೋ ಅನ್ನೋದ್ರ ಬಗ್ಗೆ. ಅಕಸ್ಮಾತ್ ಅದ್ರ ಬಗ್ಗೆ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ಗೃಹಜ್ಯೋತಿ ಯೋಜನೆದು 3 ತಿಂಗಳು ಆವ್ರೇಜಲ್ಲಿ ನಿಮಗೆ ಈ ಜುಲೈ ತಿಂಗಳು ಬಿಲ್ ಬರುವಂಥದ್ದು. ಐ ಹೋಪ್ ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾರು ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಇಷ್ಟ ಆದರೆ ವಿಡಿಯೋದಲ್ಲಿ ಹೇಳಿರೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೆಚ್ಚು ಶೇರ್ ಮಾಡಿದಷ್ಟು, ಲೈಕ್ ಮಾಡಿದಷ್ಟು, ಕಮೆಂಟ್ ಮಾಡಿದಷ್ಟು ಇನ್ನೂ ಹೆಚ್ಚು ಜನಕ್ಕೆ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.